ಇದೆಲ್ಲದರ ನಡುವೆ ತುಮಕೂರಿನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಎರಡು ಟೀಮ್ ತರ ಕಾಣಿಸ್ತಾ ಇದೆ. ಅಲ್ಲಿ ಅವರಿಬ್ಬರ ನಡುವಿನ ಒಂದು ಜಟಾಪಟಿ ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆ ಪರಮೇಶ್ವರ್ ರಾಜಣ್ಣ ವಿರುದ್ಧ ಗುಬ್ಬಿ ಶ್ರೀನಿವಾಸ್ ಅವರು ಸಿಡಿದೆದ್ದಿದ್ದಾರೆ. ಹೆಸರು ಹೇಳದೆ ಪರೋಕ್ಷವಾಗಿ ಸಚಿವರ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾರೆ. ನಾನು ಅನ್ನೋರು ಪಕ್ಷದಲ್ಲಿ ಹೆಚ್ಚಾಗ್ಬಿಟ್ಟಿದ್ದಾರೆ. ಅವರು ಯಾವತ್ತೂ ಕೂಡ ಮುಂದೆ ಬರಲ್ಲ. ಎಷ್ಟು ದಿನ ಯಾರ್ಯಾರು ಹೆಂಗೆ ಆಡ್ತಾರೆ ಅಂತ ನಾವು ಕೂಡ ಕಾಯ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಇನ್ನೊಬ್ಬರ ಬಳಿ ಭಿಕ್ಷೆ ಬೇಡಿ ಅಧಿಕಾರ ಕೊಡಿಸೋ ದುರ್ಗತಿ ನಮಗಿಲ್ಲ. ಪರಮೇಶ್ವರ್ ಮತ್ತು ರಾಜಣ್ಣ ವಿರುದ್ಧ ಗುಬ್ಬಿ ಶ್ರೀನಿವಾಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಧಿಕಾರವನ್ನು ಪಡ್ಕೋಬೇಕು ಅಂತಕ್ಕಂಥ ಮನೋಭಾವವನ್ನ ಯಾವತ್ತೂ ಕೂಡ ನಾನು ಮಾಡಿರ್ತಕ್ಕಂಥವ್ರು ಅಲ್ಲ. ನೇರವಾಗಿ ಜನರಿಂದ ಪ್ರೀತಿ ಗಳಿಸಿ, ಜನರಿಂದ ವಿಶ್ವಾಸವನ್ನ ಗಳಿಸಿ, ಜನರ ಪ್ರೀತಿಯನ್ನು ಗಳಿಸಿ ಅಧಿಕಾರಕ್ಕೆ ಬರ್ತಕ್ಕಂಥ ಮನೋಭಾವ ಇರ್ತಕ್ಕಂಥ. ವ್ಯಕ್ತಿಗತವಾಗಿ ನನಗೆ ಅಧಿಕಾರ ಇದೆ ಅಂತ ಹೇಳ್ಬೇಕಾದ್ರೂ ಮಾಡ್ಬೋದು ಅಂತಕ್ಕಂಥ ಮನೋಭಾವವನ್ನು ಕೂಡ ಬೆಳೆಸ್ಕೊಂಡಿರ್ತಕ್ಕಂಥ ಜನ ಈ ಸಮಾಜದಲ್ಲಿದ್ದಾರೆ. ಎಂತೆಂತರ ಹೋಗ್ಬಿಟ್ರು ಈ ಸಮಾಜದಲ್ಲಿ. ನಾನು ಒಂದರು ಯಾವತ್ತೂ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಂದು ಮಾತ್ರ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ದಿವಸ ಯಾರ್ಯಾರು ಹೆಂಗೆ ನಡೀತಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ನೋಡ್ತೀವಿ, ಕಾಯ್ತಾ ಇದ್ದೀವಿ. ವ್ಯಕ್ತಿಗತವಾಗಿ ನನಗೆ ಅಧಿಕಾರ ಸಿಗ್ಲಿಲ್ಲ ಅಂತಕ್ಕ ವ್ಯಾಮೋಹ ಇಲ್ಲ ನನಗೆ. ನಾನು ಅವ್ರ ಕಡೆನೇ ಯಾರನ್ನ ಮಾಡಿ ಅಂತ ಇದ್ದೆ. ನಾನು ಹೆಂಡತಿ ಮಾಡಿ ಅಂತ ನಾನು ಹೇಳಿಲ್ಲ, ಕೇಳಿಲ್ಲ. ನನಗೆ ಗೊತ್ತಿತ್ತು ನಾನು ಹೆಂಡತಿ ಮಾಡಕ್ ಬಿಡಲ್ಲ ಅಂತ. ಅರ್ಜಿ ಆಗ್ತಾಗಿ ಸಮಸ್ಯೆ ಮಾತಾಡು. ನೀವೆಲ್ಲ ತಿಳ್ಕೊಂಡಿದ್ದೀರಾ ಜನ ಎಷ್ಟೆಷ್ಟು ಮೋಸ ಮಾಡ್ತಾರೆ, ಎಂತೆಂತ ವಂಚಿತರೆ ಅವ್ರೆ ಅಂತ ಹೇಳ್ಬಿಟ್ಟು. ನೀವು ಹಗಲುಗಳ ದರೋಡೆಕೋರು ಈ ಸಮಾಜದಲ್ಲಿ ಇರ್ತಕ್ಕಂಥ. ಏನಾದ್ರು ಮಾಡಿ ಅವ್ರು ತೆಗೀರಿ, ಏನಾದ್ರು ಮಾಡಿ ಅವ್ರು ತೆಗೀರಿ, ನಮ್ಮನ್ನ ಅನ್ಬೈದ ಹಿಂಬೈದ ಅಂತ ಜನ ಹುಟ್ಟಿಸಿ ನಾನು ಹೆಂಡತಿ ಹಾಕಿದ್ದಕ್ಕೆ ಪಾಪ ಅವ್ರು ಆಗ್ತಿರ್ಲಿಲ್ಲ. ಇವನ್ ಬಂದಂತ ಮಾತಾಡ್ಕೊಂಡಿದ್ದೆ ಯಾರು? ಶೇಖರಿ ಪಾಪ ಮಾತಾಡಿದ್ದಾರೆ. ಮಗದವ್ರು ಮಾತಾಡಿದ್ದ, ನನ್ನವ್ರು ಮಾತಾಡಿದ್ದ. ಪಾಪ ಅವನು ನಾನು ಮಾತಾಡ್ಕೊಂಡು ಚೆನ್ನಾಗೇ ಇದ್ದೀವಿ. ಅಣ್ಣ ಅವರು ಬೆಂಗಳೂರಿಗೆ ಕರ್ಸ್ಕೊಂಡು ಅವ್ನು ಅರ್ಜಿ ಹಾಕ್ಸ್ಬಿಟ್ಟು ತಿರ್ಗಾ ನನ್ನೇ ಶ್ವಾಸ ಕೊಟ್ಬಿಟ್ರಲ್ಲ. ಈ ತರ ಬುದ್ಧಿ ಇರ್ತಕ್ಕಂಥವ್ರು ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತಾ? ನನಗೆ ಗೊತ್ತಿದೆ ಯಾವಾಗ ಯಾರನ್ನ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಕೂಡ ನನಗೆ ಗೊತ್ತಿದೆ. ಹಿಂಭಾಗಲಿಂದ ಇನ್ನೊಬ್ರು ನೆರಳಲ್ಲಿ ಇನ್ನೊಬ್ರು ಮನೆ ಬಾಗಿಲು ಹೋಗಿ ಭಿಕ್ಷೆ ಬೇಡಿ ಅವ್ರಿಗೆ ಅಧಿಕಾರ ಕೊಡಿಸ್ತಕ್ಕಂಥ ದುರ್ಗತಿ ನನಗೆ ಬಂದಿಲ್ಲ. ಇವತ್ತು ಅಧಿಕಾರ ಐತೆ ನಡಿಬೋದು, ಬೇರೆ ಒಬ್ಬ ಇರ್ತಾರೆ, ನಮಗೆಲ್ಲ ಕಾಯ್ತಕ್ಕಂಥ ಒಬ್ಬ ಇರ್ತಾರೆ. ಇವೆಲ್ಲವನ್ನ ನೋಡಿ ನಮ್ಗೆ ಮಾರ್ಕ್ಸ್ ಆಗ್ತದೆ.